ಕೇರಳದ ಪಟ್ಟಂತಿಟ್ಟದಲ್ಲಿ ಧಾರಾಕಾರ ಮಳೆ. ನಿರಂತರ ಮಳೆಗಿಂದ ರಸ್ತೆಗಳು ಜಲಾವೃತ. ಮನೆಗ ಟೆರೆಸ್ ಏರಿ ಕುಳಿತಿರೋದು ನಿವಾಸಿಗಳು ಜೀವ ಉಳಿಸ್ಕೊಳ್ಳಕ್ಕೆ ಅಂತ. ಮನೆಗಳಿಗೆ ನೀರು ನುಗ್ಗಿ ಭಾರಿ ಅನಾಹುತ. ರನ್ನಿ ಪಟ್ಟಣದ ತಗ್ಗು ಪ್ರದೇಶಗಳಿಗೆ ನುಗ್ಗಿರುವಂಥದ್ದು ನೀರು. ಇಂಜಿನ್ ಹಾಳಾಗಿ ಸಮುದ್ರದಲ್ಲಿ ಮುಳುಗಿರುವಂಥದ್ದು ಹಡಗು ಕೂಡ. ಈ ಥರದೊಂದು ಪರಿಸ್ಥಿತಿ ನಿರ್ಮಾಣ ಆಗ್ಬಿಟ್ಟಿದೆ. ನಿರಂತರ ಮಳೆಯಿಂದ ರಸ್ತೆಗಳು ಜಲಾವೃತವಾಗಿದೆ. ವಿಪರೀತ ಮಳೆ. ಮನೆಯ ಟೆರೆಸ್ ಮೇಲೆ ಕೂತ್ಬಿಟ್ಟಿದ್ದಾರೆ ನಿವಾಸಿಗಳು. ಹೊರಗೆ ಬರಕ್ಕಾಗ್ತಾ ಇಲ್ಲ, ಒಳಗಿರಕ್ಕಾಗ್ತಾ ಇಲ್ಲ. ಜೀವ ಉಳಿದ್ರೆ ಸಾಕು ಅನ್ನೋ ಪರಿಸ್ಥಿತಿ. ವರ್ಣ ಒಂದಷ್ಟು ಅವಾಂತರವನ್ನ ಕೇರಳದಲ್ಲಿ ತಂದಿಟ್ಟಿರೋದು ದೃಶ್ಯದಲ್ಲಿ ನೋಡ್ತಾ ಇದ್ದೀರಾ ನೀವು. ಯಾವ ಪ್ರಮಾಣದಲ್ಲಿ ನೀರು ಆವರಿಸ್ಕೊಂಡಿದೆ ಅಂತ ನೋಡಿ. ಟೆರೆಸ್ ಅಲ್ಲಿ ಇದ್ದಾರೆ ಅವರು. ಕೆಳಗಡೆ ಎಲ್ಲ ಫುಲ್ಲು ನೀರು ನೀರು ನೀರು. ಇನ್ನೊಂದು ಕಡೆಯಲ್ಲಿ ಇಂಜಿನ್ ಹಾಳಾಗಿ ಸಮುದ್ರದಲ್ಲಿ ಹಡಗು ಸಿಕ್ಕಿರೋರು. ಆಚೆ ಬರೋಕ್ಕೂ ಆಗ್ತಾಯಿಲ್ಲ, ಏನೂ ಇಲ್ಲ. ಸದ್ಯ ಸಮುದ್ರದಲ್ಲಿ ಮುಳುಗಿತ್ತು ಹಡಗು. ಕೋಝಿಕೋಡ್ನಲ್ಲಿ 17 ಮೀನುಗಾರರನ್ನು ರಕ್ಷಣೆ ಮಾಡುವಂಥ ಕೆಲಸವನ್ನು ಮಾಡಲಾಗಿದೆ. ಗಮನಿಸ್ತಾ ಇದ್ದೀರಾ ದೃಶ್ಯದಲ್ಲಿ. ಇದು ಕೋಝಿಕೋಡ್ನಲ್ಲಿ 17 ಮೀನುಗಾರರ ರಕ್ಷಣೆ ಆಗಿದೆ. ಸದ್ಯಕ್ಕೆ ಸಿಗ್ತಾ ಇರುವಂಥ ಮಾಹಿತಿ. ವಿಪರೀತ ಮಳೆಯಿಂದ ಇಷ್ಟೆಲ್ಲ ಅವಾಂತರಗಳು ಕೇರಳಂನಲ್ಲಿ ಸೃಷ್ಟಿಯಾಗಿರೋದು. ಕೆಲವರು ಜೀವ ಉಳಿಸ್ಕೊಳ್ಳೋದಕ್ಕೆ ಟೆರೆಸ್ ಮೇಲೆ ಹತ್ತಿ ನಿಂತಿದ್ದಾರೆ. ಇನ್ನು ಕೆಲವರು ಮೀನುಗಾರಿಕೆಗೆ ಅಂತ ತೆರಳಿದವರು ಸಂಕಷ್ಟದಲ್ಲಿ ಸಿಕ್ಕಿ ಹಾಕ್ಕೊಂಡಿದ್ದು. ಅವರನ್ನು ರಕ್ಷಣೆ ಕೂಡ ಮಾಡಲಾಗಿದೆ.